ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮಾವ ಯಾವಾಗ ಬಂದ್ರಿ? ಮಾವ ಯಾವಾಗ್ಲೂ ಬಂದ್ ಕೂಡ್ಲೆ ಕರಿತಾ ಇದ್ರಿ, ಇವತ್ತ್ಯಾಕೆ ಹೀಗೆ ಕೂತಿದ್ದೀರಾ? ಸುಸ್ತಾಗ್ತಾ ಇದೆಯಾ? ಹುಷಾರಿಲ್ವಾ? ಒಂದು ನಿಮಿಷ ರೀ, ನೀರು ತರ್ತೀನಿ. ಬೀಗರ್ ಬುಕ್ ಸ್ಟೋರ್ಸ್ಗೆ ಹೋಗಿದ್ದೆ ತುಳಸಿ. ಯಾಕೋ ಪರಿಸ್ಥಿತಿ ನೋಡಿ ತುಂಬ ಸಂಕಟ ಆಯಿತು. ಯಾಕೆ ಮಾವ, ಏನಾಯ್ತು? ಇಂಥ ಕಾಯಿಲೆ ಯಾರಿಗೂ ಬರಬಾರ್ದು, ಅದರಲ್ಲೂ ಒಬ್ಬಂಟಿಯಾಗಿರೋರ್ಗಂತೂ ಖಂಡಿತ ಬರಬಾರ್ದು ತುಳಸಿ. ಅದು ಹೇಗೆ ಅವರು ಬುಕ್ ಸ್ಟೋರ್ನ ಮ್ಯಾನೇಜ್ ಮಾಡ್ತಾರೋ ಅಂತ ಆತಂಕ ಆಗ್ತಿದೆ ನನಗೆ. ಯಾಕೆ ಮಾವ, ಅಣ್ಣ ಹುಷಾರಾಗಿದ್ದಾರೆ ತಾನೆ? ಹಾಂ, ಹುಷಾರಾಗೇನೋ ಇದ್ದಾರೆ. ಆದರೆ ಈ ಮರವಿನ ಕಾಯಿಲೆಯಿಂದ ಇಲ್ಲದ ಸಮಸ್ಯೆಗಳನ್ನೆಲ್ಲ ತಂದುಕೋತಾ ಇದ್ದಾರೆ. ಇದನ್ನೆಲ್ಲ ಅವರು ಬೇರೆಯವ್ರಿಗೆ ಹೇಳ್ಕೊಳ್ಳೋ ಹಾಗೂ ಇಲ್ಲ. ಅವ್ರು ಅಂದಿದ್ದನ್ನೆಲ್ಲ ಅನ್ನಿಸ್ಕೋಬೇಕು. ಇವತ್ತು ಒಬ್ಬ ಗಿರಾಕಿ ಅವ್ರ ಅಂಗಡಿಗೆ ಬಂದು ತಲೆಯೆಲ್ಲ ಮಾತಾಡ್ದ ಗೊತ್ತಾ? ಹೌದಾ? ಹ್ಞೂ, ಇವತ್ತು ಹೇಗೋ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹೋಗಿ ಮ್ಯಾನೇಜ್ ಮಾಡಿದೆ. ಆದರೆ ಪ್ರತಿದಿನ ಅಲ್ಲಿರೋಕ್ಕಾಗತ್ತಾ ಹೇಳು? ತುಂಬ ಕಷ್ಟ ಇದೆ ಮುಂದಕ್ಕೆ. ನನಗಂತೂ ನೆನೆಸ್ಕೊಂಡ್ರೇ ಭಯ ಆಗತ್ತೆ. ಟೆನ್ಷನ್ ಮಾಡ್ಕೋಬೇಡಿ ಮಾವ, ನಾನು ಡಾಕ್ಟ್ರ್ ಹತ್ರ ಮಾತಾಡಿದ್ದೀನಲ್ಲ, ಇದಿನ್ನೂ ಮೊದಲನೇ ಹಂತದಲ್ಲಿದೆ. ಈಗಲಿಂದನೇ ಸರಿಯಾಗಿ ಔಷಧಿ ತಗೊಂಡ್ರೆ ಕಂಟ್ರೋಲಲ್ಲಿರುತ್ತೆ ಅಂತ ಹೇಳಿದ್ದಾರೆ. ಅವ್ರ ಪರಿಸ್ಥಿತಿ ನೋಡಿದ್ರೇ ಭಯ ಆಗತ್ತೆ ತುಳಸಿ. ಏನು ನೆನಪೇ ಇರೋಲ್ಲ ಆ ಸಮಯಕ್ಕೆ. ಪಾಪ ಒಂಟಿಯಾಗಿ ಬೇರೆ ಇರ್ತಾರೆ. ಏನಾದರೂ ಸಮಸ್ಯೆ ಆದರೆ? ನಿಮ್ಮ ಆತಂಕ ನನಗೆ ಅರ್ಥ ಆಗತ್ತೆ ಮಾವ. ನಮ್ಮ ಕಷ್ಟನ ಕಲ್ಲಿನ ಥರ ಅಂದ್ಕೊಂಡ್ರೆ ನಮ್ಮ ಕೈಲಿ ಅದ್ರ ಭಾರನ ಎತ್ತೋದಕ್ಕೆ ಆಗೋದಿಲ್ಲ. ಅದೇ ಹೂವಿನ ಥರ ಅಂದ್ಕೊಂಡ್ರೆ ಅದು ಭಾರನೇ ಅಲ್ಲ ಅಂತ ನಮ್ಗೆ ಅನಿಸ್ಬಿಡುತ್ತೆ. ನೀವೆಂತೆಂಥ ಕಷ್ಟ ನೋಡಿದ್ದೀರ ಮಾವ, ಇದು ಹಾಗೇನೆ. ನಾವೆಲ್ಲರೂ ಸೇರಿ ಇದನ್ನ ಎದುರಿಸೋಣ ಅಷ್ಟೆ. ನೀ ಹೇಳೋದು ನಿಜ ತುಳಸಿ. ಆದರೆ ಎಲ್ಲ ಗೊತ್ತಿದ್ದು ನಾವೇನು ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋದೇ ನನ್ನ ಯೋಚನೆ. ಈಗ ಅವ್ರನ್ನ ಆವಾಗ ನಮ್ಮನೆ ಕರೆದು ನಾವು ಅಲ್ಲಿಗೆ ಹೋಗಿ ಬಂದು ಮಾಡ್ತಾ ಇದ್ದರೆ ಅವ್ರ ಮನಸ್ಸಿಗೂ ಸ್ವಲ್ಪ ನೆಮ್ಮದಿ ಸಿಗಬಹುದು ಅನಿಸುತ್ತೆ. ಪಾಪ ನಮ್ಮ ಸೋಗ್ಲಾಡಿಗೆ ಬೇರೆ ಈ ವಿಷಯ ಗೊತ್ತಿಲ್ಲ. ಅಣ್ಣ ತುಂಬ ಗಟ್ಟಿ ಮಾವ. ಸಿರಿಗೆ ಈ ವಿಷಯ ಗೊತ್ತಾದ್ರೆ ತುಂಬ ನೋವಾಗತ್ತೆ ಅಂತ ಕಷ್ಟಪಟ್ಟು ಮುಚ್ಚಿಟ್ಟಿದ್ದಾರೆ. ಇಲ್ಲದೇ ಇದ್ರೆ ಈ ಮದುವೆನೇ ಆಗ್ತಾ ಇರಲಿಲ್ಲ. ಇಷ್ಟೆಲ್ಲ ಗಟ್ಟಿ ಮನಸ್ಸಿದ್ಮೇಲೆ ಈ ಸಮಸ್ಯೆಯಿಂದ ಹೊರಗೆ ಬರ್ತಾರೆ ಅನ್ಕೊಳ್ಳಿ. ನಾವೆಲ್ಲರೂ ನಮ್ಮ ಕೈಲಾಗಿದ್ದ ಸಹಾಯ ಮಾಡೋಣ. ಐ ಆಮ್ ರಿಯಲಿ ಸಾರಿ ಪೂರ್ಣಿ, ನನಗಿಷ್ಟೆಲ್ಲ ಆಗಿದೆ ಅಂತ ಗೊತ್ತಿರಲಿಲ್ಲ. ನಿನಗೆ ಎಷ್ಟು ಸಲ ಫೋನ್ ಮಾಡಿದೆ, ನೀನು ಫೋನ್ ಪಿಕ್ ಮಾಡದೇ ಇರೋದು ನೋಡಿ ಆತಂಕ ಆಯಿತು. ಆದರೆ ಹೀಗೆಲ್ಲ ಆಗಿರುತ್ತೆ ಅಂತ ನಂಗೆ ಐಡಿಯಾನೂ ಇರಲಿಲ್ಲ. ನಾನು ಅಷ್ಟೇ ಸರಿ, ಕನಸಲ್ಲೂ ಹೀಗೆಲ್ಲ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಸಮಾಧಾನ ಮಾಡ್ಕೊ ಪೂರ್ಣಿ, ಸದ್ಯ ನೀನು ಹುಷಾರಾಗಿದೆಯಲ್ಲ. ಏನಾಗಬೇಕು ಅಂತಿತ್ತೋ ಅದಾಗಿದೆ ಅನ್ಕೋ ಅಷ್ಟೆ. ಹಾಗೆ ಅಂದ್ಕೊಂಡಿದ್ದೀನಿ. ಆದರೂ ಆ ಪಾಪ ಮುಖ ನೋಡದೆ ಹೋದ್ರು
ಏನೋ ಒಂಥರ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿತ್ತು. ಇದೆಲ್ಲ ನಿಜಾನ ಅನಿಸ್ತಿದೆ. ಇನ್ನು ಅವಳು ಇಲ್ಲೇ ಇದ್ದಾಳೆ ಅಂತ ಅನ್ನಿಸ್ತಿದೆ. ನಿಂಗೆ ನೋವು ಹೊರಗೆ ಹಾಕಬೇಕು ಅನ್ಸಿದ್ರೆ ಅತ್ ಬಿಡು ಪೂರ್ಣಿ, ಮನ್ಸು ಸ್ವಲ್ಪ ಹಗುರ ಆಗತ್ತೆ. ನಿಜವಾಗ್ಲೂ ಸಿರಿ, ನನಗೆ ಇಷ್ಟು ದಿನ ಯಾರ ಹತ್ರನೂ ಮನ್ಸು ಬಿಚ್ಚಿ ಅಳಬೇಕು ಅಂತ ಅನ್ಸಿರ್ಲಿಲ್ಲ. ನೀನು ಬಂದಮೇಲೆ ಈಗ ಸ್ವಲ್ಪ ಮನಸ್ಸು ಹಗುರ ಅನಿಸ್ತಿದೆ. ಇವ್ರ ಹತ್ರ ಹೇಳ್ಕೊಬೋದು, ಆದರೆ ಇವರು ಅಷ್ಟೇ ನೋವಲ್ಲಿದ್ದಾರೆ ಸಿರಿ. ಇವರು ನನ್ನಷ್ಟೇ ಮಗುನ ಪ್ರೀತಿಸ್ತಿದ್ರು. ನಾನತ್ತು ಮತ್ತೆ ಇವ್ರ ಮನ್ಸಿಗೆ ನೋವು ಕೊಡೋದು ಬೇಡ ಅಂತ ಸುಮ್ಮನೆ ಇದ್ದೆ. ಮಾವನ ಹತ್ರ ಹೇಳ್ಬೋದು, ಆದ್ರೆ 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 ಏನ್ ಪೂರ್ಣಿ? ಮಾವ ಮನೇಲಿಲ್ಲ ಸಿರಿ. ಸರ್, ಒಂದು ನಿಮಿಷ. ಪಾಪಮ್ಮ, ರಾಮಣ್ಣ ಆಶಾಗೀತ್. ಬನ್ನಿ ಬನ್ನಿ, ಎಲ್ಲ ಕೂತ್ಕೊಳ್ಳಿ. ಸದಾ ಫಸ್ಟ್ ಎಲ್ರಿಗೆ ಜ್ಯೂಸ್ ತಗೊಂಬ. ಬನ್ನಿ ಪಾಪಮ್ಮ. ನಿಮ್ಮನ್ನೆಲ್ಲ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿಮ್ಮನ್ನೆಲ್ಲ ನೋಡಿ ಎಷ್ಟು ದಿನ ಆಯಿತು ಅನ್ನಿಸ್ತಿದೆ. ಪಾಪಮ್ಮ, ಹೇಗಿದ್ದೀರಾ? ಆರೋಗ್ಯ ಚೆನ್ನಾಗಿದೆಯಾ? ರಮಣ, ಮಗಳದ ರಿಸಲ್ಟ್ ಅಂದ್ಯಲ್ಲ, ಏನಾಯ್ತು? ಫಸ್ಟ್ ಕ್ಲಾಸ್ ಬಂದಿದ್ದಾಳಯ್ಯ. ಅರೆ, ಹಾಗಾದರೆ ಎಲ್ರಿಗೂ ಸ್ವೀಟ್ ತರಿಸೋದೆ. ಸಕ್ಕರೆ ಪೊಂಗಲ್, ಮ್ಯಾಗಿ, ಸಕ್ಕರೆ ಪೊಂಗಲ್ ಮಾಡಕ್ಕೆ ಹೇಳು. ಹಾಂ, ಅಯ್ಯ, ನಾವೆಲ್ಲ ಬಂದಿರೋದು ಈಗ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋದಕ್ಕೆ. ಮಗು ವಿಷಯಕ್ಕೆ ಮನೆಯವ್ರಿಗೂ ಮಾವನಿಗೂ ಜಗಳ ಆಗಿ ಮಾವ ಮನೆನೇ ಬಿಟ್ಟು ಹೋಗ್ಬಿಟ್ಟಿದ್ದ. ಗೋಸ್ಕರ ಸಿರಿ, ಮಗುಗೋಸ್ಕರ. ಮಗು ಮನೆಗೆ ಬಂದ್ಮೇಲೆ ಅವರಿಬ್ರು ಸಂಬಂಧ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ. ಈಗ ಮಗುನೇ ಇಲ್ಲ ಅಂದ್ರೆ ನೀವು ಇಲ್ಲದೆ ಇರೋ ಮನೇಲಿ ನಮಗೆ ಇರೋಕ್ಕಾಗಲ್ಲ ಅಯ್ಯ. ನಿಮ್ಮನ್ನು ಆಚೆ ಕಳಿಸಿ ಚಿಕ್ಕ ಯಜಮಾನ್ರು ಖುಷಿಯಾಗಿಲ್ಲ. ಪೂರ್ಣಿ ಅಂತೂ 3 ಹೊತ್ತು ನಿಮ್ಮನ್ನೇ ನೆನೆಸ್ಕೊತಾ ಇರ್ತಾಳೆ. ವಾಪಸ್ ಬಂದುಬಿಡಿ ಅಯ್ಯ.
ಅಂದರೆ ದೇವ್ರಂತ ಸರ್ನ ಮನೆಯಿಂದ ಆಚೆ ಹಾಕಿದಾರ? ಛೇ, ಎಂಥ ಜನಗಳಪ್ಪ ಅವರು. ಕ್ಷಮಿಸಿ ಪಾಪಮ್ಮ, ಒತ್ತಾಯ ಮಾಡಬೇಡಿ. ನಾನಿಲ್ಲಿ ಆರಾಮಾಗಿದ್ದೀನಿ. ನೀವ್ಯಾರು ತಲೆ ಕೆಡ್ಸ್ಕೋಬೇಡಿ. ಅಯ್ಯ ಪೂರ್ಣಿ, ಪೂರ್ಣಿಗೆ ನೀವು ಸಮಾಧಾನ ಹೇಳಿ ಪಾಪಮ್ಮ. ನಾನು ಅಲ್ಲಿಗೆ ಬಂದರೆ ಅವಿಗೆ ಪೂರ್ಣಿಗೆ ಮಗು ನೆನಪಾಗುತ್ತೆ. ಅವ್ರಿಗೆ ನೋವು ಕೊಡೋಕ್ಕೆ ನನಗಿಷ್ಟ ಇಲ್ಲ. ಹಾಗಲ್ಲ ಅಯ್ಯ. ದಯವಿಟ್ಟು ಒತ್ತಾಯ ಮಾಡಬೇಡಿ ಪಾಪಮ್ಮ. ನೀವು ಪೂರ್ಣಿನ ಚೆನ್ನಾಗಿ ನೋಡ್ಕೊಳ್ಳಿ. ಸದಾ ಇವರೆಲ್ರಿಗೂ ಊಟ ಮಾಡಿಸಿನೇ ಕಳಿಸ್ಬೇಕು. ಹಾಂ ಸರ್. ಸರಿ, ನಾನಿನ್ನು ಬರ್ತೀನಿ. ನೋಡು, ನೀನು ಆದಷ್ಟು ಬೇಗ ಈ ನೋವಿಂದ ಹೊರಗೆ ಬರಬೇಕು. ನಿನಗೆ ನನ್ನ ನೋಡಬೇಕು, ಮಾತಾಡಬೇಕು ಅಂತ ಅನ್ಸಿದ್ರೆ ಒಂದು ಫೋನ್ ಮಾಡು, ತಕ್ಷಣ ಬರ್ತೀನಿ. ಖಂಡಿತ ಸಿರಿ. ನನಗೆ ನನ್ನ ನೋವನ್ನ ಯಾರ ಹತ್ರನಾದ್ರೂ ಹೇಳ್ಕೋಬೇಕು ಅಂತ ಅನಿಸ್ತಿರ್ಲಿಲ್ಲ. ಕೆಲವೊಂದು ಸಲ ನಮ್ಮ ಸುತ್ತ ತುಂಬ ಜನ ಇದ್ದರು ಎಲ್ಲರೂ ನಮ್ಮವರು ಅಂತ ಅನಿಸಲ್ಲ. ಆದರೆ ನೀನು ನನಗೆ ತುಂಬ ಹತ್ತಿರ ಆಗೋಗಿದ್ದೆ ಸಿರಿ. ನಿನಗೆ ತೊಂದರೆ ಕೊಟ್ಟಿದ್ರೆ ಕ್ಷಮಿಸು. ಏನು ಹೇಳ್ತಿದ್ಯಾ? ತೊಂದರೆ ಎಲ್ಲ ಏನೂ ಇಲ್ಲ. ನೀನು ತುಂಬ ಮಾತಾಡಿದ್ರೆ ನಿಂಗೆ ಆಯಾಸ ಆಗತ್ತೆ ಅಂತ ಹೊರಡ್ತೀನಿ ಅಂದೆ ಅಷ್ಟೆ. ನಿಂಗೆ ಏನಾದರೂ ಹೇಳಬೇಕು ಅಂತ ಅನ್ಸಿದ್ರೆ ಸಂಕೋಚ ಇಲ್ಲದೆ ಫೋನ್ ಮಾಡು. ಸರಿ ಸರಿ. ಸಂತೋಷಕ್ಕೆ ತುಂಬ ಜನ ಆಗ್ತಾರೆ, ಆದರೆ ನೋವಿಗಾಗೋರು ಮಾತ್ರ ಹತ್ತಿರ ಆಗೋದು. ಅದರಲ್ಲಿ ನೀನು ಒಬ್ಳು. ನೀನೀಗ ಹೊರಡು. ಮಾತಾಡಬೇಕು ಅಂತ ಅನ್ನಿಸ್ದಾಗ ಖಂಡಿತ ಫೋನ್ ಮಾಡ್ತೀನಿ. ಈಗ ನನ್ನ ಮನಸ್ಸು ಸ್ವಲ್ಪ ಹಗುರ ಆಯಿತು. ಸರಿ, ರೆಸ್ಟ್ ಮಾಡು, ಹುಷಾರು. ಬಾಕ್ಸ್ ಇಲ್ಲೇ ಇಟ್ಟಿದ್ನಲ್ಲ, ಏನಾಯ್ತು? ಪೂರ್ಣಿ ಅಂತೂ ತಿನ್ನೋ ಹಾಗಿಲ್ಲ, ಬೇರೆ ಯಾರಿಗಾದ್ರೂ ಕೊಡೋಣ ಅಂದ್ಕೊಂಡೆ. ಪಾಪ ಅಮ್ಮ ಕಷ್ಟಪಟ್ಟು ಮಾಡಿದ್ರು, ವಾಪಸ್ ತೊಗೊಂಡು ಹೋದರೆ ನೊಂದ್ಕೋತಾರೆ. ಎಲ್ಲ ಹೋಯ್ತು? ಡೋಂಟ್ ವರಿ, ನಾನು ನಿನ್ನ ಮುಟ್ಟೋಲ್ಲ. ಮನಸ್ಸು, ಫೀಲಿಂಗ್ಸ್, ಮನಸ್ಸಾಕ್ಷಿ ಇದೆಲ್ಲ ನನ್ನ ಪ್ರಿಯಾರಿಟಿ. ಇದಕ್ಕೆ ಬೆಲೆ ಕೊಡದೇ ಇರೋರನ್ನ ಮುಟ್ಟಿ ನನ್ನ ಕೈನ ನಾನು ಗಲೀಜು ಮಾಡ್ಕೊಳ್ಳಲ್ಲ. ಏಯ್, ನಮ್ಮ ಮನೆಗೆ ಬಂದು ಬಾಯಿಗೆ ಬಂದಂಗೆ ಮಾತಾಡ್ತೀಯ. ಸತ್ಯ ಮಾತಾಡೋಕೆ ಎಲ್ಲಿದ್ರೇನು, ಯಾರ ಮನೆ ಆದ್ರೇನು. ಅದು ನಮ್ಮಮ್ಮ ಕಷ್ಟಪಟ್ಟು ಮಾಡಿದ ಚಕ್ಲಿ. ಅದನ್ನು ಡಸ್ಟ್ಬಿನ್ಗೆ ಹಾಕ್ಬೇಕಾದ್ರೆ ಅದ್ರ ಹಿಂದೆ ಇರೋ ಶ್ರಮ, ಪ್ರೀತಿ ನಿನಗೆ ಕಾಣಿಸಿಲ್ಲ. ನಿನ್ನ ಪ್ರಿಯಾರಿಟೀಸ್ ಏನಿದ್ರು ಸ್ಟೇಟಸ್ಸು, ದುಡ್ಡು, ಇದೆಲ್ಲ ನಿನ್ನ ಕಣ್ಣಿಗೆ ಎಲ್ಲಿ ಕಾಣಿಸುತ್ತೆ ಹೇಳು? ಈ ಡೈಲಾಗ್ಸ್ನೆಲ್ಲ ಯಾವ್ದಾದ್ರು ಸ್ಟೇಜ್ ಮೇಲೆ ಹೇಳಿದ್ರೆ ಒಳ್ಳೆ ಡ್ರಾಮಾ ಆಗಿರೋದು. ಇದು ಡೈಲಾಗ್ ಅಲ್ಲ, ನಮ್ಮಪ್ಪ ಕಲಿಸಿರೋ ಸಂಸ್ಕಾರ. ಅದು ಇದ್ದವ್ರಿಗೆ ಗೊತ್ತಾಗತ್ತೆ, ನಿನಗೆ ಅರ್ಥ ಆಗಲ್ಲ.
ತಿನ್ನೋ ಪದಾರ್ಥನ ಫೀಲಿಂಗ್ಸ್ ಇಲ್ದಲೆ ಡಸ್ಟ್ಬಿನ್ನಲ್ಲಿ ಹಾಕ್ದಾಗಲೇ ನಿನ್ನ ಯೋಗ್ಯತೆ ಏನು ಅಂತ ಗೊತ್ತಾಯ್ತು. ಏನ್ ನೋಡ್ತಾ ಇದ್ದೀರಾ? ಹೋಗಿ ಕೆಲಸ ನೋಡ್ಕೊಳ್ಳಿ. ನಾ ಕೇಳಿದ್ನ ಈಗ ಇಷ್ಟು ವರ್ಷ ಆಯಿತು, ಇನ್ನೂ ಸರಿಯಾಗಿ ಬಡಿಸೋದಕ್ಕೂ ಬರಲ್ಲ ನಿಮಗೆ. ತಾತ, ಇವತ್ತು ನೀವು ಬುಕ್ ಸ್ಟೋರಿಗೆ ಹೋಗಿದ್ರಿ ಅಂತ ಗೊತ್ತಾಯ್ತು. ನೀವು ಅಲ್ಲಿಗೆ ಹೋದಾಗೆಲ್ಲ ನಮ್ಮಪ್ಪ ಲವಲವಿಕೆಯಿಂದ ಇರ್ತಾರೆ. ಥ್ಯಾಂಕ್ಸ್ ತಾತ. ಅಮ್ಮ, ತಾತ ಯಾಕೇನು ಹೇಳ್ದೆ ಹೋದ್ರು? ಏನಾದರೂ ಬೇಜಾರಲ್ಲಿದ್ದಾರಾ? ಇಲ್ವಲ್ಲ ಪುಟ್ಟ, ಯಾವಾಗಲೂ ಇರೋ ಹಾಗೆ ಇದ್ದಾರೆ. ಇಲ್ಲ ಅಮ್ಮ, ತಾತ ಯಾವಾಗಲೂ ನನ್ನ ಕಾಲು ಎಳಿತಿದ್ರೇನೆ ನನಗೆ ಸಮಾಧಾನ. ಇಲ್ಲ ಅಂದರೆ ಅವ್ರನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ ಅಲ್ವಾ ಸಮರ್? ಪುಟ್ಟ, ನೀನು ಬಡಿಸ್ತಾ ಇರು, ನಾನು ಮಾವನ್ಗೆ ಹಾಸಿಗೆ ಎಲ್ಲ ಸರಿ ಮಾಡಿಕೊಟ್ಬಿಟ್ಟು ಮಾತ್ರೆ ಕೊಟ್ಟು ಬರ್ತೀನಿ. ಸರಿ ಸಮರ್. ಓಯ್, ಏನಾಯ್ತು? ಆಫೀಸಲ್ಲಿ ಎಲ್ಲರೂ ಒಂಥರ ನೋಡ್ತಿದ್ದಾರೆ ಬಾಸ್. ನನಗೆ ಆ ಪ್ರಾಜೆಕ್ಟ್ ಸಿಕ್ಕಾಗ ಎಲ್ಲರೂ ನನ್ನ ರೆಸ್ಪೆಕ್ಟಿಂದ ನೋಡೋರು. ಆದರೆ ಈಗ ನನ್ನ ಇರೆಸ್ಪಾನ್ಸಿಬಿಲಿಟಿಯಿಂದ ಆ ಪ್ರಾಜೆಕ್ಟ್ನ ಕಳ್ಕೊಂಡೆ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಆ ಮ್ಯಾನೇಜರ್ ಅಂತೂ ನನ್ನ ಹತ್ರ ಮಾತೇ ಆಡ್ತಾ ಇಲ್ಲ. ಆಫೀಸಲ್ಲಿ ನನಗೆ ಉಸಿರು ಕಡ್ತಾಗ ಆಗ್ತಾ ಇದೆ. ಇನ್ನು ಜಾಸ್ತಿ ದಿನ ನಾನು ಆಫೀಸಲ್ಲಿ ಇರಲ್ಲ ಅಂತ ಅನ್ನಿಸ್ತಾ ಇದೆ ಬಾಸ್. ಸಮರ್ಥ್, ಹಾಗೆಲ್ಲ ದುಡುಕಿ ಏನೇನೋ ಡಿಸಿಷನ್ಸ್ ತಗೊಳಕ್ ಹೋಗ್ಬೇಡ. ಈ ಜನಗಳೇ ಹೀಗೆ ಕಣೋ. ನೀನು ಎದ್ರೆ ಸಿಳ್ಳೆ ಹೊಡಿತಾರೆ, ಬಿದ್ದರೆ ಆಡ್ಕೊಂಡು ನಗ್ತಾರೆ. ಅದನ್ನೆಲ್ಲ ಜಾಸ್ತಿ ತಲೆಗೆ ಹಾಕೊಳಕ್ ಹೋಗ್ಬಾರ್ದು ಕಣೋ. ಅಷ್ಟಕ್ಕೂ ಆ ಪ್ರಾಜೆಕ್ಟ್ ಕೈ ತಪ್ಪು ಹೋಗೋದ್ರಲ್ಲಿ ನಿಂದೇನು ತಪ್ಪಿದೆ ಹೇಳು? ಆ ಅಭಿಜಿತ್ಗೆ ನಿನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅವ್ರ ಪರ್ಸ್ನಲ್ ಗ್ರಡ್ಜ್ಗೆ ನೀನು ಸಫರ್ ಆದೆ ಅಷ್ಟೆ ಅಲ್ವಾ? ಬಟ್ ಅದು ನನಗೆ ಗೊತ್ತು, ನಿನಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತಿಲ್ವೇ? ಬೇರೆಯವ್ರಿಗೆ ಗೊತ್ತಿಲ್ಲ ಅಂದರೆ ಬಿಟ್ಟು ಹಾಕು. ಈ ರೀತಿ ಎಲ್ಲ ಟೆನ್ಷನ್ ಮಾಡ್ಕೊಳ್ಳೋದ್ರ ಬದಲು ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ನೋಡು. ಅದು ಸರಿ, ಅವಿನಾಶ್ ಸರ್ ಜೊತೆ ಮಾತಾಡು ಅಂತ ಹೇಳಿದ್ನಲ್ಲ, ಮಾತಾಡಿದ್ಯಾ? ಅವ್ರ ಆಫೀಸ್ಗೆ ಬಂದಿಲ್ಲ. ಓಹ್ ಹೌದಲ್ವಾ? ಇಟ್ಸ್ ಓಕೆ. ಅವ್ರು ಬರೋವರೆಗೂ ನೀನು ಸಮಾಧಾನದಲ್ಲಿರು. ಅವ್ರು ಬಂದಮೇಲೆ ನಿನ್ನ ಪ್ರಾಬ್ಲಮ್ನ ಅವ್ರ ಹತ್ರ ಹೇಳ್ಕೊ. ಖಂಡಿತವಾಗ್ಲೂ ಇದಕ್ಕೆ ಅವ್ರು ಏನಾದರೂ ಒಂದು ಸೊಲ್ಯೂಷನ್ ಕೊಟ್ಟೇ ಕೊಡ್ತಾರೆ. ನನಗೆ ಅವ್ರ ಜೊತೆ ಮಾತಾಡೋದಕ್ಕೆ ಸಂಕೋಚ ಆಗ್ತಿದೆ ಬಾಸ್. ಅವ್ರು ನನ್ನನ್ನು ನಂಬ್ಕೊಂಡು ನನ್ನ ಪ್ರಾಜೆಕ್ಟ್ ಲೀಡ್ ಮಾಡಿದ್ರು. ಆದರೆ ನಾನು ಅವ್ರ ನಂಬಿಕೆನ ಉಳಿಸ್ಕೊಳ್ಳೇ ಇಲ್ಲ. ಕಮೋನ್ ಸಮರ್ಥ್, ನಿಂಗೆ ಆ ಪ್ರಾಜೆಕ್ಟಲ್ಲಿ ಕಂಟಿನ್ಯೂ ಆಗೋಕ್ಕೆ ಅವಕಾಶ ಸಿಕ್ಕಿದ್ರೆ ನೀನೇನು ಅನ್ನೋದನ್ನ ಪ್ರೂವ್ ಮಾಡ್ತಿದ್ದೆ. ಆದರೆ ಸಿಗಲಿಲ್ಲ. ಅದು ನಿನ್ನ ತಪ್ಪಲ್ವಲ್ಲ? ನೋಡು, ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇದೆ. ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಬೇಡ. ನಿನ್ನ ಜೊತೆ ನಾನಿದ್ದೀನಿ.